ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ತೀನಿ. ಹಾಂ, ಪಾರ್ಟಿಗೆ ಬೇಕಾದರೂ ನಾನು ಕರ್ಕೊಂಡು ಹೋಗ್ತೀನಿ. ನೀನು ಅವ್ರಗಳ ಜೊತೆ ಜಾಲಿಯಾಗಿದ್ದಂಗೆ ನನ್ನ ಜೊತೆನೂ ಇರ್ಬೋದು ಕಾವೇರಿ. ನಾಚಿಕೆ ಆಗಲ್ವಾ ಈ ತರ ಮಾತಾಡೋದಕ್ಕೆ? ನಿಮ್ ಮನ್ಸಲ್ಲಿ ಎಂತ ಕೊಳಕ್ ಯೋಚನೆ ಇದೆ ಅಂತ ಅರ್ಥ ಮಾಡ್ಕೊಳಕ್ ಆಗದೆ ಇರೋಷ್ಟು ದಡ್ಡಿ ಅಲ್ಲ ನಾನು. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಮತ್ತೆ ಈ ಮಿಸ್ಟೇಕ್ಸ್ ರಿಪೀಟ್ ಆಗ್ಬಾರ್ದು. ನೀನೇನು, ನಿನ್ ಇಂಟೆನ್ಷನ್ಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಾಯ್ತಾ? ಈ ಆಟಗಳೆಲ್ಲ ನನ್ ಮುಂದೆ ಇಟ್ಕೋಬೇಡ. ಹಲೋ, ಸರಿಯಾಗಿ ಕೇಳಿಸ್ಕೊ. ಇನ್ ಒಂದೇ ಒಂದ್ ಮಿಸ್ಟೇಕ್ ನಿನ್ನಿಂದ ರಿಪೀಟ್ ಆದ್ರೂ ಈ ಆಫೀಸಿಂದ ನಾನೇ ನಿನ್ನನ್ನ ಕಿಕ್ಔಟ್ ಮಾಡ್ತೀನಿ. ಅಲ್ಲ, ಅದು ಕಾವೇರಿ. ಏ ಶಟ್ ಅಪ್. ಯು ಮಸ್ಟ್ ಕಾಲ್ ಮೀ ಮೇಡಮ್. ಇನ್ನೊಂದ್ಸಲ ನೀನ್ ಈ ಮಿಸ್ಟೇಕ್ಸ್ ರಿಪೀಟ್ ಆಗ್ಬೇಕು ಅಂತಾನೆ ಇಲ್ಲ. ನೀನ್ ಏನಾದ್ರೂ ನನ್ನ ಹೆಸರಿಡ್ದು ಕರೆದ್ರೂ ಇಲ್ಲಿಂದ ನಿನ್ನ ಅದೇ ನಿನಗೆ ಲಾಸ್ಟ್ ಡೇ ಆಗಿರುತ್ತೆ. ವಿತಿನ್ 24 hours ಈ ಫೈಲು ವಿತ್ ರೆಕ್ಟಿಫಿಕೇಶನ್ ನನ್ನ ಟೇಬಲ್ ಮೇಲೆ ಇರಬೇಕು. ಇಲ್ಲ ಅಂದ್ರೆ ಡಿಸ್ಮಿಸ್ ಲೆಟರು ನಿನ್ ಟೇಬಲ್ ಮೇಲೆ ಇರುತ್ತೆ. ಗಾಟ್ ಇಟ್? ಗೆಟ್ ಔಟ್. ಎಷ್ಟು ಕೊಬ್ಬು ನಿನಗೆ. ಯಾವನ ಜೊತೆ ನಾವು ಮಲಗಿರೋಳು ನಿನಗೆ ಎಷ್ಟಿರಬೇಕಾದ್ರೆ ನನಗಿನ್ನೆಷ್ಟಿರಬೇಡ. ಮೇಲಿನ ಮೇಲೆ ಸೂಕ್ಷ್ಮವಾಗಿ ನಿನಗೆ ಟಾಂಗ್ ಕೊಡ್ತಾನೆ ಇದ್ದೀನಿ. ಅದನ್ನು ಅರ್ಥ ಮಾಡ್ಕೊಳ್ದೆ ನನ್ನ ಮೇಲೆ ಎಗರಾಡ್ತೀಯ. ನಾನು ಮೇಡಮ್ ಅಂತ ಕರಿಬೇಕಾ? ನೆವರ್. ನಿನ್ನ ಭಾವ ನನ್ನ ಕ್ಷಮಿಸು ಅಂತ ನನ್ನ ಕಾಲು ಹಿಡ್ಕೋಬೇಕು. ಹಾಗೆ ಮಾಡ್ತೀನಿ. ಇಷ್ಟೆಲ್ಲ ಆದರೂ ಇನ್ನೂ ಆಟಿಟ್ಯೂಡ್ ತೋರಿಸ್ತಾಳೆ, ಅಗ್ರೆಸಿವ್ನೆಸ್ ತೋರಿಸ್ತಾಳೆ. ಇವಳು ನನ್ನ ಅರಗಣಿ ಅಲ್ಲ, ನಾನು ಬೇಟೆ ಆಡಬೇಕಾಗಿರೋ ರಣ ಹದ್ದು. ನನಗೆ ಗೊತ್ತು ಕಾವೇರಿ, ನಿನ್ನ ಹೇಗೆ ಮಟ್ಟ ಹಾಕಬೇಕು ಅಂತ. ನನ್ನ ಫೈಲಲ್ಲಿ 100 ಮಿಸ್ಟೇಕ್ ಆದರೂ ಅದನ್ನು ತಿದ್ಬೋದು. ಆದರೆ ನಿನ್ನ ಲೈಫಲ್ಲಾಗಿರೋ ಒಂದೇ ಒಂದು ಮಿಸ್ಟೇಕ್ನ ತಿಪ್ಪರ್ಲಾಗ ಹಾಕಿದ್ರೂ ತಿದ್ದಕ್ಕಾಗಲ್ಲ. ನಾನು ಮಾಡಿರೋ ಮಿಸ್ಟೇಕಿಗೆ ನನ್ನ ಆಫೀಸಿಂದನೇ ಕಿತ್ತ ಹೊರಗೆ ಹಾಕ್ಬೋದು. ಆದರೆ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾದರೆ ಜನ ಮನಸ್ಸಿಂದನೇ ನಿನ್ನ ಕಿತ್ತು ಬಿಸಾಕ್ತಾರೆ. ಮೈ ಫುಟ್. ನನಗೆ ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ಕೆಲಸ ಸಿಗತ್ತೆ. ನೀನೆಲ್ಲೋದ್ರೂ ಎಲ್ಲರೂ ಸರ್ಸ ಕರೆಯೋರೆ. ಯಾಕೆ ಅಂದರೆ ನಿನ್ನ ಹತ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟೇ ಇಲ್ಲ. ಕಾವೇರಿ, ನಿನ್ನ ಚರಿತ್ರೆನೇ ನನ್ನ ನಾಲ್ಗೆ ತುದಿನಲ್ಲಿದೆ. ಒಂದು ಸರ್ತಿ ನಾನು ಬಾಯಿ ಬಿಟ್ರೆ ಇಡೀ ಆಫೀಸ್ ಮುಂದೆನೆ ನಿನ್ನ ತಲೆ ತಗ್ಸಿ ಆಫೀಸ್ ಎದುರುಗಡೆ ಇರೋ ಮರಕ್ಕೆ ನೇಣು ಹಾಕೋಬೇಕು. ಆದರೆ ಇಲ್ಲಿ ತನಕ ನಿಮ್ಮಮ್ಮ ಮತ್ತು ಪೂರ್ಣಿ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ಆದರೆ ಇಷ್ಟೆಲ್ಲ ಆದಮೇಲೆ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಕಾವೇರಿ,
ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ನೋ ವೇ, ನೆವರ್. ಆ ನೈಟ್ ಪಾರ್ಟಿ ಆದಮೇಲೆ ಯಾವುದು ಸರಿ ಇಲ್ಲ ಅನ್ನಿಸ್ತಾ ಇದೆ. ಕಾವೇರಿ ಬಿಹೇವಿಯರಲ್ಲಿ ಡ್ರಾಸ್ಟಿಕ್ ಚೇಂಜ್ ಕಾಣಿಸ್ತಾ ಇದೆ. ಅಲ್ಲಿ ಏನಾಯ್ತು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಛೇ, ನಾನು ಅವಳ ಪಾರ್ಟಿಗೆ ಕರ್ಕೊಂಡು ಹೋಗಲೇಬಾರ್ದಿತ್ತ. ಅಲ್ಲಿ ಕರ್ಕೊಂಡು ಹೋಗಿ ತಪ್ಪು ಮಾಡಿದ್ನ. ಛೇ, ತಲೆ ಕೆಟ್ಟೋಗ್ತಾ ಇದೆ. ಎಷ್ಟೊಂದು ಕನ್ಫ್ಯೂಷನ್ಸ್, ಉತ್ತರನೇ ಇಲ್ಲದೆ ಇರೋ ಪ್ರಶ್ನೆಗಳು. ಇದಕ್ಕೆ ಕಾವೇರಿ ಮಾತ್ರ ಉತ್ತರ ಹೇಳಕ್ ಸಾಧ್ಯ. ಆದರೆ ಅವಳನ್ನ ಅವಾಯ್ಡ್ ಮಾಡ್ತಿದ್ದಾಳೆ, ಯಾವುದಕ್ಕೂ ಆನ್ಸರೇ ಮಾಡ್ತಿಲ್ಲ. ಅವಳು ಕಾವೇರಿಯಾಗಿ ಆಫೀಸಿಗೆ ಬರ್ತಾ ಇಲ್ಲ, ಜಸ್ಟ್ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲಿನ್ಡ್ ಲೇಡಿ GM ಆಗಿ ಬರ್ತಿದ್ದಾಳೆ. ಇದಕ್ಕೂ ಮುಂಚೆ ಅವಳಿಗೆ ವರ್ಕ್ ಇರಲಿಲ್ವಾ? ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ವಾ? ಆಗಿದ್ದಾಗ ನನ್ನ ಜೊತೆಗೆ ಎಲೆಕ್ಷನ್ ಕ್ಯಾಂಪೇನ್ಗೆ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ವಾ? ಆ್ಯಂಡ್ ನನ್ನ ಹೊಸ ಪ್ರಾಜೆಕ್ಟ್ಗೆ ಎಷ್ಟೆಲ್ಲ ಇನ್ವಾಲ್ವ್ಮೆಂಟ್ ತೋರಿಸಿದ್ಲು ಆ್ಯಂಡ್ ಎಷ್ಟೆಲ್ಲ ಸಜೆಷನ್ ಕೊಟ್ಲು. ಅವಳ ಸಜೆಷನಿಂದ ಅಲ್ವಾ ನನ್ನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿದ್ದು. ಮತ್ತೆ ಈಗ ನೋಡಿದ್ರೆ ನನ್ನ ಮುಖ ನೋಡೋಕ್ಕೂ ರೆಡಿ ಇಲ್ಲ. ಎಷ್ಟು ದಿನ ಅಂತ ಈ ಟಾರ್ಚರ್ ಸಹಿಸ್ಕೊಳ್ಳೋದು? ಇವತ್ತೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲೇಬೇಕು. ಎಲ್ಲ ಮಿಸ್ಟ್ರಿಗಳು ಸಾಲ್ವ್ ಆಗಲೇಬೇಕು. ಇದೆಲ್ಲ ಸಾಲ್ವ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಮನೆಗೆ ಹೋಗಲ್ಲ. ಆದರೆ ಈ ಮಿಸ್ಟ್ರಿನ ಹೇಗೆ ಸಾಲ್ವ್ ಮಾಡೋದು? ಎಸ್, ಆ ಹಳೆ ಕಾವೇರಿ ಎಲ್ಲಿ ಕಳೆದು ಹೋದ್ಲೋ ಅದೇ ಜಾಗಕ್ಕೆ ಹೋಗಿ ಹುಡುಕ್ಬೇಕು. ನನಗಿರೋದು ಅದೊಂದೇ ದಾರಿ. ರೆಸಾರ್ಟಲ್ಲಿ ಏನಾದರೂ ನಡೆದಿದೆಯಾ ಅಂತ ಗೊತ್ತಾಗಬೇಕು ಅಂದರೆ ಕಾವೇರಿನ ಮತ್ತೆ ಅಲ್ಲಿ ಕರ್ಕೊಂಡು ಹೋಗಬೇಕು. ಅವತ್ತಿನ ಪಾರ್ಟಿ ಅವಳ ಮನಸ್ಸಲ್ಲಿ ರೀಕ್ರಿಯೇಟ್ ಆದರೆ ಅವಳು ನನ್ನ ಜೊತೆ ಓಪನ್ ಅಪ್ ಆಗ್ಬೋದು. ಆದರೆ ಅವಳಲ್ಲಿಗೆ ಬರ್ತಾಳ? ಫೇಸ್ ಟು ಫೇಸೇ ನನ್ನ ಜೊತೆಗೆ ಮಾತಾಡೋಕ್ಕೆ ರೆಡಿ ಇಲ್ಲದೆ ಇರೋಳು ಹೇಗೆ ಅಲ್ಲಿಗೆ ಬರೋಕ್ಕೆ ಸಾಧ್ಯ? ಅವಳು ನನ್ನ ಜೊತೆಗೆ ಬರಬೇಕು ಅಂದರೆ ನಾನೇ ಸುಳ್ಳು ಹೇಳಿ ಅವಳನ್ನು ಕರ್ಕೊಂಡು ಹೋಗಬೇಕು. ನಾನು ಅವಳನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅವಳಿಗೆ ಹೇಳಲೇಬಾರ್ದು. ಐ ಆಮ್ ಸಾರಿ ಕಾವೇರಿ, ಇಟ್ಸ್ ವೆರಿ ರಾಂಗ್ ವೇ, ಬಟ್ ನನಗೆ ಬೇರೆ ಆಪ್ಷನ್ ಇಲ್ಲ. ಆ ಸತ್ಯ ನನಗೆ ಗೊತ್ತಾಗಲೇಬೇಕು.